हेलो फ्रेंड्स वेलकम टू अन्विका चैनल। इवत्तु नानु निमगे मक्कळिगे तुम्बा इष्ट आगुवंत ओंदु रेसिपि हेळ्कोडोण अंतिदीनि। पनीर मंचूरियन नार्मल होटलल्लि होद्रे मक्कळु ओंदु गोबी मंचूरियन इल्ल पनीर मंचूरियन इदन्ನೇ आर्डर माड्तारे मत्ते तुम्बा इष्ट पड्तारे। नन्न मगनिगे पनीर मंचूरियन अंद्रे तुम्बा इष्ट, सो नानु मनेयल्ले माड्ता इर्तीनि। अवरु यावाग केಳ್ತಾರಲ್ಲ मनेयल्ले माड्कोड्ता इर्तीनि। ನಾನು ಮನೆಯಲ್ಲೇ ಮಾಡೋ ಮೆಥಡ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ। ತುಂಬ ಈಸಿ ಫ್ರೆಂಡ್ಸ್, ನೀವು ಸುದ್ದ ನಿಮ್ಮ ಮಕ್ಕಳಿಗೆ ಫ್ರೆಶ್ ಆಗಿ ಪನ್ನೀರ್ ಮಂಚೂರಿಯನ್ ಅಥವಾ ಗೋಬಿ ಮಂಚೂರಿಯನ್ ಮಾಡ್ಕೊಡ್ಬೋದು। ಹೇಗೆ ಮಾಡೋದು ಅಂತ ನೋಡೋಣ। ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ। ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಹೊಸ ಹೊಸ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ। ಸೊ ಒಂದು ವೀಡಿಯೋನ ಮಿಸ್ ಆಗಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಇವತ್ತು ನಾನು 200 ಗ್ರಾಮ್ ಅಷ್ಟು ಪನ್ನೀರ್ನ ಸಣ್ಣ ಸಣ್ಣ ಪೀಸಲ್ಲಿ ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ। ಪನ್ನೀರ್ ಮಂಚೂರಿಯನ್ಗೆ ಸ್ವಲ್ಪ ಸಣ್ಣ ಸಣ್ಣ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ। ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ। ಖಾರದ ಪುಡಿ ಅಂದರೆ ಇದು ಹೋಮ್ ಮೇಡ್ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ। ಖಾರ ಕಮ್ಮಿ ಇರುತ್ತೆ, ಆದರೆ ಒಳ್ಳೆ ಕಲರ್ ಕೊಡುತ್ತೆ ಫ್ರೆಂಡ್ಸ್। ಫುಡ್ ಕಲರ್ ಹಾಕೋ ಅವಶ್ಯಕತೆನೇ ಇರಲ್ಲ। ಈ ಖಾರದ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ, ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ನೋಡ್ಕೋಬೋದು। ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ವೈಟ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು। ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಈ ಎಲ್ಲದನ್ನೂ ಹಾಕಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಬಜ್ಜಿ ಬಿಡ್ತೀವಲ್ಲ ಆ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ। ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು। ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ। ಈ ಪನ್ನೀರಿಗೆಲ್ಲ ಹಿಟ್ಟು ಅಂಟಬೇಕು, ಆ ಹದದಲ್ಲೇ ಇರಬೇಕು, ಮತ್ತು ತುಂಬ ಗಟ್ಟಿನೂ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಬಜ್ಜಿ ಥರ ಆಗಬಾರ್ದು। ಸ್ವಲ್ಪ ಪನ್ನೀರ್ ಹಾಗೆ ಕಾಣಿಸ್ತಾ ಇರಬೇಕು, ಲೈಟಾಗಿ ಇದ್ರ ಮೇಲೆ ಈ ಬ್ಯಾಟರ್ ಅಂಟಬೇಕಷ್ಟೇ। ಪನ್ನೀರ್ನ ಫ್ರೈ ಮಾಡ್ಕೊಳ್ಬೇಕು। ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ। ಈಗ ಪನ್ನೀರ್ ಕ್ಯೂಬ್ಸ್ಗಳನ್ನ ನೋಡಿ ಈ ರೀತಿ ಸೆಪ್ರೇಟಾಗಿ ಹಾಕ್ಕೊಳ್ಬೇಕು। ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬೇಡಿ, ಆ ಎಣ್ಣೆಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನ ಮಾತ್ರ ಹಾಕಿ ಗ್ಯಾಸ್ನ ಹೈ ಮತ್ತು ಮೀಡಿಯಮ್ ಇವೆರಡರ ಮಧ್ಯದಲ್ಲಿಟ್ಟು 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು। ಮೀಡಿಯಮ್ ಸಿಮ್ಮಲ್ಲೂ ಇಡಬಾರ್ದು, ಯಾಕಂದರೆ ಪನ್ನೀರ್ ಬೇಗ ಕುಕ್ ಆಗುತ್ತೆ। ನಮಗೆ ಮೇಲಿರೋ ಈ ಹಿಟ್ಟು ಮಾತ್ರ ಕುಕ್ ಆದರೆ ಸಾಕು। ಹಾಕಿದ ತಕ್ಷಣ ತಿರುಗ್ಸಕ್ಕೆ ಹೋಗಬಾರ್ದು, ಒಂದು 10 ಸೆಕೆಂಡ್ ಆಗಿದ್ದು ಇದನ್ನ ನಿಧಾನಕ್ಕೆ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು। ಒಳ್ಳೆ ಗೋಲ್ಡನ್ ಕಲರ್ ಆಗಿ ಕ್ರಿಸ್ಪಿಯಾಗಿ ಆಗಬೇಕು ನೋಡಿ। ಈ ರೀತಿ ಒಳ್ಳೆ ಗೋಲ್ಡನ್ ಕಲರ್ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ, ಇದನ್ನ ನಮ್ಮ ಪ್ಲೇಟಲ್ಲಿ ತೆಗೆದಿಟ್ಟು ಇದೇ ರೀತಿ ಉಳಿದಿರೋ ಪನ್ನೀರ್ಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ। ಪನ್ನೀರ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಗೋಲ್ಡನ್ ಕಲರ್ ಆಗಿ ಕ್ರಿಸ್ಪಿಯಾಗಿ ಆಗಿದೆ, ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ। ನೀವು ನೋಡ್ಬೋದು ಈ ಪನ್ನೀರ್ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ, ಈ ಹದದಲ್ಲಿ ಇರಬೇಕು। ಈಗ ಮಂಚೂರಿಯನ್ಗೆ ಸಾಸ್ ರೆಡಿ ಮಾಡ್ಕೊಳ್ಳೋಣ। ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗಿದ್ದು ಒಂದು 10 ರಿಂದ 12 ಬೆಳ್ಳುಳ್ಳಿ ಹೆಸರನ್ನ ನೋಡಿ ಈ ರೀತಿ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ, ಜಜ್ಜಿಲ್ಲ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ। ಮತ್ತು ಅದೇ ರೀತಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಬೆಳ್ಳುಳ್ಳಿಗಿಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ। ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡದಾಗಿ, ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ। ಇದನ್ನ ಹಾಕಿ 10 ಸೆಕೆಂಡ್ವರೆಗೂ ಅಷ್ಟೇ ಫ್ರೈ ಮಾಡ್ಕೊಳ್ಬೇಕು, ತುಂಬ ಫ್ರೈ ಮಾಡಬಾರ್ದು। ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ। ಈ ಕ್ಯಾಪ್ಸಿಕಮ್ ಜೊತೆಗೆ 2 ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು। ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಮಕ್ಕಳಿಗೋಸ್ಕರನೇ ಮಾಡ್ತಿರೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ। ಇವೆಲ್ಲದನ್ನೂ ಹಾಕಿ ಒಂದು 10 to 15 ಸೆಕೆಂಡ್ ಅಷ್ಟೇ ಫ್ರೆಂಡ್ಸ್, ಅಂದರೆ ಯಾವ ತರಕಾರಿನೂ ಫ್ರೈ ಆಗಬಾರ್ದು, ಜಸ್ಟ್ ಸಾಫ್ಟ್ ಆಗಬೇಕಷ್ಟೇ। ಈಗ ಈರುಳ್ಳಿ ಈ ರೀತಿ ಸಾಫ್ಟಾಗಿ ಆಗಿದ್ದು ಸಾಸಸ್ಗಳು ಹಾಕ್ಕೊಳ್ಳೋಣ। ಇವತ್ತು ನಾನು 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ವೀಟ್ನೆಸ್ ಬರಬೇಕು ಅಂತ। ನೀವು ಇಲ್ಲಾಂದರೆ ಟೊಮೆಟೊ ಸಾಸು ಯೂಸ್ ಮಾಡ್ಕೋಬೋದು। ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ। ಸೋಯಾ ಸಾಸ್ನ ಕಡಿಮೆನೇ ಯೂಸ್ ಮಾಡಿ, ಅದು ತುಂಬ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ। ಮತ್ತು ನಾನು ಇದನ್ನ ಡ್ರೈ ಮಾಡ್ತಿರೋದ್ರಿಂದ 200 ಗ್ರಾಮ್ ಪನ್ನೀರಿಗೆ 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ। ನಿಮಗೆ ಇನ್ನೊಂದು ಸ್ವಲ್ಪ ಗ್ರೇವಿಯಾಗಿ ಬೇಕಿತ್ತು ಅಂದರೆ ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್, 2 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್ ಮತ್ತು 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ನೂ ಯೂಸ್ ಮಾಡ್ಬೋದು ನೋಡಿ। ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ। ಈಗ ಸ್ಪೈಸಸ್ಗಳು ಹಾಕ್ಕೊಳ್ಳೋಣ। ಇವತ್ತು ನಾನು 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ವೈಟ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ। ಚಾಟ್ ಮಸಾಲ ಹಾಕೋದ್ರಿಂದ ಚಟ್ಪಟಿ ಟೇಸ್ಟ್ ಬರುತ್ತೆ, ಮತ್ತು ಖಾರದ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ। ಈ ಮಸಾಲೆಗಳನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದ್ರ ಜೊತೆಗೆ ಒಂದು ಸ್ವಲ್ಪ ಜಾಸ್ತಿ ಇಲ್ಲ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಈಗ ನಾವು ಫ್ರೈ ಮಾಡಿಟ್ಟಿರುವಂಥ ಪನ್ನೀರ್ ಹಾಕ್ಕೊಳ್ಳೋಣ। ಈ ಪನ್ನೀರ್ನ ಹಾಕಿದಾಗ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಪನ್ನೀರ್ ಹಾಕಾಗಿದ್ದು ಲೋ ಫ್ಲೇಮಲ್ಲಿ ಮಾತ್ರ ಇಡಬಾರ್ದು ನೋಡಿ। ಈ ರೀತಿ ಚೆನ್ನಾಗಿ ಒಂದು 2 ನಿಮಿಷದವರೆಗೂ ಈ ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ
ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡಾಗಿದೆ. ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಡ್ರೈ ಅನ್ನಿಸ್ತಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ನೋಡಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಬಿಸಿಯಾದ ಪನ್ನೀರ್ ಮಂಚೂರಿಯನ್ ಈಗ ರೆಡಿ ಇದೆ. ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಪನ್ನೀರ್ ಮಂಚೂರಿಯನ್ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಏನು ಹೋಟೆಲಲ್ಲಿ ತಿಂತಾರಲ್ಲ ಅದೇ ಟೇಸ್ಟ್ ಇರುತ್ತೆ. ಬಟ್ ಏನಂದರೆ ನಾವಿಲ್ಲಿ ಟೇಸ್ಟಿಂಗ್ ಪೌಡರು ಮತ್ತು ವಿನಿಗರ್ ಯೂಸ್ ಮಾಡಲ್ಲ. ಅದೊಂದು ಹಾಕಿದ್ರೆ ಸೇಮ್ ಅದೇ ಟೇಸ್ಟ್ ಇರುತ್ತೆ. ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ನಾವು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಡೋಣ. ಆಲ್ರೆಡಿ ಸಾಸಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಸೊ ನಾನು ಅದಕ್ಕೆ ಅವೆರಡನ್ನ ಸ್ಕಿಪ್ ಮಾಡಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗೋ ಈ ಪನ್ನೀರ್ ಮಂಚೂರಿಯನ್ನ ಮನೆಗಳಲ್ಲೇ ನೀವೇ ಮಾಡಿಕೊಡಿ ಫ್ರೆಂಡ್ಸ್. ತುಂಬ ಇಷ್ಟಪಡ್ತಾರೆ. ನಮ್ಮ ಅಮ್ಮನಿಗೂ ಈ ಥರ ರೆಸಿಪಿ ಬರುತ್ತೆ ಅಂತ ತುಂಬ ಖುಷಿಯಾಗುತ್ತೆ ಅವರಿಗೂ. ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.